ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮಃ. ಇದು ಬಂದು ಗುರು ಪೌರ್ಣಿಮಾದ ದಿನ ನಾವು ತೆಗೆದಿರೋ ಅಂಥ ರಾಘವೇಂದ್ರ ಸ್ವಾಮಿಯ ದರ್ಶನ ಇದು. ಸೊ ಅವತ್ತಿನ ದಿನ ನಾವು ಗುರು ಪೌರ್ಣಿಮಾ ದಿನ ಚಿನ್ನದ ರಥೋತ್ಸವದ ತೇರನ್ನು ಮಾಡಿಸ್ಕೊಂಡಿದ್ವಿ. ಸೊ ಇದು ಮೊದಲನೇ ರಥೋತ್ಸವ ಬಂದು ಬೆಳ್ಳಿಯ ರಥೋತ್ಸವ ಆಗಿರುತ್ತೆ. ಮೊದಲನೇ ರಥೋತ್ಸವ ಬಂದು ಫಸ್ಟ್ ಬಂದು ಗಜಾರೂಢ ರಥೋತ್ಸವ, ಅದರ ಮೇಲೆ ಚಿನ್ನದ ಪಲ್ಲಕ್ಕಿಯನ್ನು ಇಟ್ಟಿರ್ತಾರೆ. ಇದು ನೋಡಿ, ಇದು ಆನೆ ಮೇಲೆ ಮೂಲ ಸ್ವಾಮಿಗಳು ಅರ್ಚಕರು ಬಂದು ಅದಕ್ಕೆ ಪೂಜೆ ಮಾಡಿ ನಂತರ ಅದಕ್ಕವರು ಪೂಜೆ ಮಾಡಿ ಇದು ನೋಡಿ, ಇದು ಚಿನ್ನದ ರಥೋತ್ಸವ. ಈ ಚಿನ್ನದ ರಥೋತ್ಸವನ ನಾವು ಸೇವೆ ತಗೊಂಡಿದ್ದು. ಈಗ ಗಜಾರೂಢ ರಥೋತ್ಸವ ಬಂದು ಒಂದು ಸುತ್ತಾಕಿ ಬರುತ್ತೆ. ಇದರ ಸೇವಾ ಅಮೌಂಟ್ ಬಂದು 3000 ಅಥವಾ 5000 ಇರುತ್ತೆ. ಇದು ಗಜಾರೂಢ ಚಿನ್ನದ ರಥೋತ್ಸವ. ಇದು ಚಿನ್ನದ ರಥೋತ್ಸವ ಅಲ್ಲ, ಇದು ಗಜಾರೂಢ ಅಂತ ಬರುತ್ತೆ. ಯಾರಾದರೂ ಸೇವಾ ಬುಕ್ಕಿಂಗ್ನಲ್ಲಿ ಮಾಡ್ಕೋಬೋದು. ಇದು ನೋಡಿ, ಇದು ಮರದ ರಥೋತ್ಸವ, ವುಡನ್ ಚಾರಿಯೇಟ್ ಅಂತ. SRS ಮಠದ ಅಪ್ಲಿಕೇಶನಲ್ಲಿ ನೀವು ಯಾರಾದರೂ ವೆಬ್ಸೈಟ್ಗೆ ಹೋದರೆ ಅದರಲ್ಲಿ ಇದ್ರದ್ದು ಅಮೌಂಟ್ ತೋರಿಸ್ತಾರೆ. ಇದು 500 ಅಥವಾ 800 ವಿತಿನ್ 1000 ಒಳಗಡೆನೇ ಇರುತ್ತೆ ಇದ್ರದ್ದು. ಇದು ರಜತ ರಥೋತ್ಸವ ಅಂತ. ರಜತ ಅಂದರೆ ಬೆಳ್ಳಿ. ಸೊ ಈ ಬೆಳ್ಳಿ ರಥೋತ್ಸವ ಆದಮೇಲೆ ಚಿನ್ನದ ರಥೋತ್ಸವ. ಬೆಳ್ಳಿ ರಥೋತ್ಸವ ಬಂದು ಇವಾಗ 3,000 to 5,000 ಆಗಿದೆ. ಇವಾಗ ಅಮೌಂಟ್ ಏನೋ ಅಪ್ಡೇಟ್ ಆಗಿದೆ ಅನಿಸುತ್ತೆ, ಅದರ ಅಮೌಂಟ್ ನನಗೆ ಗೊತ್ತಿಲ್ಲ. ಬಟ್ ಇದು ಚಿನ್ನದ ರಥೋತ್ಸವ 8,400 ರುಪೀಸು. ಇದಕ್ಕೆ ಒಂದು ರಾಘವೇಂದ್ರ ಸ್ವಾಮಿದು ಮಾನ್ಯುಮೆಂಟ್ ಕೊಡ್ತಾರೆ, ಅಂದರೆ ಒಂದು ಐಡಲ್ ಥರ ಕೊಡ್ತಾರೆ. ಅದಾದಮೇಲೆ ಒಂದು ಶಾಲು ಮತ್ತು 4 ಜೊತೆ ಪರಿಮಳ ಪ್ರಸಾದವನ್ನು ಕೊಡ್ತಾರೆ. ಸ್ಪೆಷಲ್ಲಾಗಿ ಈ ರಥೋತ್ಸವಕ್ಕೆ ದೊಡ್ಡ ಗುರುಗಳು ಬಂದು ಪೂಜೆ ಮಾಡಿ ಆರತಿ ಮಾಡಿ ಎಲ್ಲರಿಗೂ ಮಂತ್ರಾಕ್ಷತೆಯನ್ನು ಎಲ್ಲ ಕಡೆಯೂ ಅರ್ಪಿಸ್ತಾರೆ, ನಮಗೆಲ್ರಿಗೂ. ಸೊ ಇದು ತುಂಬ ಸೌಭಾಗ್ಯವಾಗಿರುವಂಥ ಆಸ್ಪಿಷಿಯಸ್ ದಿನ ಆಗಿರೋದ್ರಿಂದ ಗುರು ಪೂರ್ಣಿಮಾ ದಿನ ಮಹಾಗುರುಗಳನ್ನ ದರ್ಶನ ಮಾಡಿದ್ದು ನಮಗೆಲ್ಲ ತುಂಬ ಖುಷಿಯಾಯಿತು. ಇದು ನನ್ನ ಹಸ್ಬೆಂಡ್ ಅವರೆಲ್ಲರೂ ಸೇವೆ